ಹಲೋ, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ರೆಸಿಪಿಗಳನ್ನ ಟ್ರೈ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಏನಿಸ್ತು ಅಂತೇಳಿ. ಇವತ್ತೊಂದು ಸಾಂಬಾರು ರೆಸಿಪಿನ ಮಾಡ್ತಾಯಿದ್ದೀನಿ. ಹಲಸಿಕಾಯಿ ಸಾಂಬಾರು ಸೀಸನ್ ಆಗಿರೋದ್ರಿಂದ ಹಲಸಿನಕಾಯಿ ತುಂಬ ಚೆನ್ನಾಗಿ ಸಿಗ್ತದೆ ಎಲ್ಲ ಕಡೆನೂ. ಸೀಸನ್ ಇರುವಾಗಲೇ ಮಾಡ್ಕೊಂಡು ತಿನ್ನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನಾನು ನೋಡಿ ಹಲಸಿನಕಾಯಿ ನಾನು ಈ ಸೈಜಲ್ಲಿ ತೊಗೊಂಡಿದ್ದೀನಿ. ತುಂಬ ದಪ್ಪ ತೊಗೋಬೇಡಿ, ತುಂಬ ಬಲ್ತಿರೋದಾದರೆ ಚೆನ್ನಾಗಿರಲ್ಲ. ಎಳೆದಿದ್ರೆ ತುಂಬ ಚೆನ್ನಾಗಾಗುತ್ತೆ ಸಾಂಬಾರು. ನೋಡಿ ಇದನ್ನು ಈ ಥರ ಮಧ್ಯೆ ಕಟ್ ಮಾಡಿಕೊಂಡು ನನಗೆ ಯಾವ ಥರ ಕಂಫರ್ಟಬಲ್ ಆಗಿದೆ ಆ ಥರ ಕಟ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಇದನ್ನು ಕೊಚ್ಚಿ ಕೂಡ ಮಾಡ್ತಾರೆ, ಅಂದರೆ ಅದ್ರ ಮೇಲೆ ಗ್ರೀನ್ ಆಗಿದೆಯಲ್ಲ ಅದೆಲ್ಲ ಕೊಚ್ಕೊಂಡು ಮಾಡ್ತಾರೆ. ಹಾಗಾಗಿ ನನಗೆ ಇದು ಈಸಿ ಅಂತ ಅನಿಸ್ತು, ಈ ಥರ ಮಾಡ್ತಾಯಿದ್ದೀನಿ. ಮಧ್ಯೆ ಕಟ್ ಮಾಡಿದಾದಮೇಲೆ ಅದ್ರ ಮಧ್ಯದಲ್ಲೆಲ್ಲ ಹಾಲೆಲ್ಲ ಬರ್ತಾ ಇರುತ್ತಲ್ಲ ಅದನ್ನೆಲ್ಲ ಪೇಪರಿಂದ ನೀಟಾಗಿ ಒರೆಸ್ಕೊಳ್ಳಿ. ಮೊದಲೇ ಕೈಗೆಲ್ಲ ಚೆನ್ನಾಗಿ ಎಣ್ಣೆ ಹಚ್ಕೊಂಡಿರಬೇಕು. ನಾನು ಮೊದಲೇ ಎಣ್ಣೆನ ಹಚ್ಕೊಂಡಿದ್ದೆ, ಅದು ಅಂಟೆಲ್ಲ ಕೈಗೆ ಅಂಟ್ಕೊಳ್ಳುತ್ತಲ್ವ ಅದಕ್ಕೋಸ್ಕರ. ಮೇಲೆಲ್ಲ ತಿರುಳುಗಳನ್ನ ತೆಕ್ಕೊಳ್ಳಿ, ಗ್ರೀನ್ ಆಗಿರೋದನ್ನೆಲ್ಲ. ಚಾಕು ತುಂಬ ಶಾರ್ಪ್ ಇದ್ದರೆ ಚೆನ್ನಾಗಿ ತೆಗಿಬೋದು ಈಸಿಯಾಗಿ, ಕಷ್ಟ ಅಂತೂ ಆಗೋಲ್ಲ. ಯಾರಿಗೆಲ್ಲ ಗೊತ್ತಿರಲ್ಲ ಅವ್ರಿಗೋಸ್ಕರ ಇದನ್ನು ತೋರಿಸ್ತಾ ಇದ್ದೀನಿ ನಾನು. ಕೆಲವೊಬ್ರಿಗೆ ಗೊತ್ತಿರಲ್ಲ ಹೇಗೆ ಕ್ಲೀನ್ ಮಾಡ್ಕೊಡೋದು, ಹೇಗೆ ಅದನ್ನು ಕಟ್ ಮಾಡೋದು ಅಂಥೇಳಿ, ಹಾಗಾಗಿ ತೋರಿಸ್ತಾ ಇದ್ದೀನಿ. ಗೊತ್ತಿರೋರಿಗೆ ಈಸಿಯಾಗಿ ಮಾಡ್ಕೋಬೋದು. ನೋಡಿ ಮೇಲಿಂದೆಲ್ಲ ತೆಗ್ದಿದ್ದೀನಿ. ಈಗ ನೋಡಿ ಇದೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಮೇಲಿನ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಇಟ್ಕೊಂಡಿದ್ದೀನಿ. ಜೊತೆ ನನ್ನ ಮಗನೂ ಕೂಡ ತೋರಿಸ್ತಾ ಇದ್ದಾನೆ, ನಾನು ತೋರಿಸ್ತಾ ಇದ್ದೀನಿ ಅಂತೇಳಿ ಅವನು ಕೂಡ ನಾನು ತೋರಿಸ್ತೀನಿ ಅಂತ ತೋರಿಸ್ತಾ ಇದ್ದಾನೆ. ಈ ಥರ 4 ಪೀಸ್ ದಪ್ಪಗೆ ಕಟ್ ಮಾಡ್ಕೊಳ್ಳಿ. ಆಮೇಲೆ ಮತ್ತೆ ನಾವು ಸಣ್ಣದಾಗಿ ಕಟ್ ಮಾಡ್ತೀವಲ್ವ, ಹಾಗಾಗಿ ಈ ಥರ ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ಮಧ್ಯಕ್ಕೆ ಕಟ್ ಮಾಡಿಕೊಂಡು ಅದ್ರ ಮೇಲೆ ದಿಂಡಿ ಇರುತ್ತೆ, ಅದನ್ನು ತೆಕ್ಕೋಬೇಕು. ಅದನ್ನು ಸಾಂಬಾರಿಗೆ ಹಾಕ್ಲಿಕ್ಕೆ ಹೋಗಬೇಡಿ, ಅದು ಸ್ವಲ್ಪ ಹೊಟ್ಟೆನೋ ಬರುತ್ತೆ ಅಂತೇಳಿ ಯಾರು ತಿನ್ನಲ್ಲ ಅದನ್ನು. ಹಾಗಾಗಿ ಮೇಲ್ಗಡೆ ದಿಂಡಿ ಇರುತ್ತಲ್ಲ ಅದನ್ನೆಲ್ಲ ತೆಕ್ಕೊಂಡು ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೋಬೋದು ಹಲಸಿನಕಾಯಿನ. ಸೀಸನಲ್ಲಿ ಸಿಗೋವಂಥ ತರಕಾರಿಗಳನ್ನ ಉಪಯೋಗಿಸಿ ಸಾಂಬಾರುಗಳನ್ನ ಮಾಡ್ಕೊಳ್ಳಿ. ಆದಷ್ಟು ಸೀಸನಲ್ಲಿ ಸಿಗೋ ತರಕಾರಿಗಳನ್ನ ತಿನ್ನಿ. ಹಾಗೆ ಹಣ್ಣುಗಳು ಕೂಡ ಯಾವುದು ಸೀಸನಲ್ಲಿ ಸಿಗುತ್ತೆ ಅದನ್ನೆಲ್ಲ ತಿಂತಾ ಬನ್ನಿ. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಮತ್ತೆ ನಮಗೆ ಇದೆಲ್ಲ ಸಿಗೋಲ್ಲ, ವರ್ಷಕ್ಕೊಂದ್ಸಲನೋ 2 ವರ್ಷಕ್ಕೊಂದ್ಸಲನೋ ಈ ಥರ ನಮಗೆ ಕಾಯಿಗಳು ಸಿಗೋದಲ್ವ. ಹಾಗಾಗಿ ಯಾವಾಗ ಸಿಗುತ್ತೆ ಆವಾಗ ಆದಷ್ಟು ತಿನ್ನೋಕ್ಕೆ ಪ್ರಯತ್ನ ಪಡಿ, ತುಂಬಾ ಒಳ್ಳೆಯದು ಕೂಡ. ನೋಡಿ ಇದೆಲ್ಲ ಕಟ್ ಮಾಡಿದಾಗಿದೆ, ಈ ಸೈಜ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ಸಾಕು ಈ ಸೈಜ್ ಕಟ್ ಮಾಡಿಕೊಂಡ್ರೆ. ಅದ್ರ ಜೊತೆಗೆ ನಾನು ಕಾಳುಗಳು, ಕಡಲೆಕಾಳು ಮತ್ತು ಅವರೆಕಾಳನ್ನ ನೆನೆಸಿದ್ದೀನಿ. ರಾತ್ರಿನೇ ನೆನೆಸಿಟ್ಟಿದ್ದೆ ನಾನು ಸಾಂಬಾರಿಗೋಸ್ಕರ. ಇಡೀ ನೈಟ್ ನೆನೆಸ್ಕೊಂಡ್ರೆ ಕಡಲೆಕಾಳು ಮತ್ತು ಅವರೆಕಾಳು ತುಂಬ ಚೆನ್ನಾಗಿ ನೆನೆಯುತ್ತೆ. ಹಾಗಾಗಿ ನೈಟೇ ನೆನೆಸ್ಕೊಳ್ಳಿ. ಈಗ ಮಸಾಲೆ ರುಬ್ಬಲಿಕ್ಕೆ 1 ಈರುಳ್ಳಿ, 3 ಟೊಮೆಟೊ ತೊಗೊಂಡಿದ್ದೀನಿ ನಾನು. ನಿಮ್ಮ ಸಾಂಬಾರು ಕ್ವಾಂಟಿಟಿ ನೋಡಿಕೊಂಡು ನೀವು ಮಸಾಲೆಗಳು ಎಷ್ಟು ಬೇಕಂತ ನೋಡಿ ಹಾಕ್ಕೊಳ್ಳಿ. ಮಿಕ್ಸಿ ಜಾರ್ಗೆ ಟೊಮೆಟೊ, ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ನಾನು ಸಾಂಬಾರು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ. ಮನೆಗೆ ಗೆಸ್ಟ್ ಬರೋರಿದ್ದರು, ಹಾಗಾಗಿ ಸಾಂಬಾರನ್ನ ಜಾಸ್ತಿನೇ ಮಾಡ್ತಾಯಿದ್ದೀನಿ. ಹಾಗೆ ವಿಡಿಯೋ ಶೇರ್ ಮಾಡೋಣ ಅಂಥೇಳಿ ವಿಡಿಯೋನ ಕೂಡ ಮಾಡಿಕೊಂಡೆ. ಹಾಗೆ 1 ಕಪ್ಪಷ್ಟು ಹಸಿ ತೆಂಗಿನ ತುರಿ ತೊಗೊಂಡಿದ್ದೀನಿ. ಇಲ್ಲಿ ವಿಡಿಯೋನ ನನ್ನ ಮಗ ಮಾಡ್ತಾ ಇದ್ದಾನೆ, ಸ್ವಲ್ಪ ಶೇಕ್ ಆಗ್ತಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಬೇಜಾರು ಮಾಡ್ಕೊಬೇಡಿ. ಹಾಗೆ 1 ಇಂಚಷ್ಟು ಶುಂಠಿ ಹಾಕ್ತಾಯಿದ್ದೀನಿ. ಶುಂಠಿ ಹಾಕೋದ್ರಿಂದ ಕಾಳುಗಳೆಲ್ಲ ಸ್ವಲ್ಪ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರಲ್ಲ, ಅದು ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ, ಅದಕ್ಕೋಸ್ಕರ ಶುಂಠಿನ ಹಾಕ್ತಾಯಿದ್ದೀನಿ. ಶುಂಠಿ ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಟೇಸ್ಟು. ಹಾಗೆ ಸಾಂಬಾರು ಪೌಡ್ರು ಕೂಡ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡ್ರನ್ನ ಹಾಕ್ತಾಯಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕಿದ್ದೀನಿ ನಾನಿಲ್ಲಿ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಈ ಸಾಂಬಾರು ಸ್ವಲ್ಪ ಹುಳಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ, ಆದ್ದರಿಂದ ಹುಣಸೆಹಣ್ಣು ಕೂಡ ಬಳಸಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ನುಣ್ಣಗೆ ರುಬ್ಕೋಬೇಕು ಮಸಾಲೆನ. ಹಾಗೆ ಸಾಂಬಾರನ್ನ ನಾನು ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಓಪನ್ ಪಾತ್ರೆಯಲ್ಲಿ ಕೂಡ ಮಾಡ್ಕೋಬೋದು. ಓಪನ್ ಪಾತ್ರೆಯಲ್ಲಿ ಮಾಡಿದ್ರು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ನನಗೆ ಟೈಮ್ ಇಲ್ಲ ಅಂಥೇಳಿ ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ. ಕುಕ್ಕರ್ನ ಬಿಸಿ ಇಟ್ಕೊಂಡು ಕುಕ್ಕರ್ಗೆ ನಾನೀಗ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಬಿಸಿ ಆದಮೇಲೆ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಎಲ್ಲ ಸಿಡಿದ್ಮೇಲೆ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಇಷ್ಟನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಈರುಳ್ಳಿ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಂಡ್ರೆ ಸಾಕು. ನೋಡಿ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಬಾಡಿಸಿದಾದ್ಮೇಲೆ ನಾನಿಲ್ಲಿ ಹಲಸಿನಕಾಯಿ ಮತ್ತು ಅವರೆಕಾಳು, ಕಡಲೆಕಾಳು ಇಷ್ಟನ್ನು ಕೂಡ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಎಣ್ಣೆಗೆ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಹಸಿ ಸ್ಮೆಲ್ಲೆಲ್ಲ ಹೋದಷ್ಟು ಸಾಂಬಾರು ರುಚಿಯಾಗಿರುತ್ತೆ. ಹಾಗಾಗಿ ಎಣ್ಣೆಗೆ ಫಸ್ಟ್ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ನಿಮಗೆ ಹಸಿ ಕಾಳು ಸಿಕ್ಕಿದ್ರೆ ಅವರೆಕಾಳು ಸೀಸನಲ್ಲಿ ಅದ್ರ ಜೊತೆಗೆ ಇದನ್ನು ಹಲಸಿಕಾಯಿ ಹಾಕ್ಕೊಂಡು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ.
ಇದ್ರ ಜೊತೆಗೆ ನಾನೀಗ ಒಂದು ಆಲೂಗಡ್ಡೆನ ಹಾಕ್ತಾಯಿದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಕಾಳು ಮತ್ತು ಕಾಯಿಗೆಲ್ಲ ಚೆನ್ನಾಗಿ ಉಪ್ಪು ಹಿಡಿಬೇಕಲ್ವ, ಹಾಗಾಗಿ ಮೊದಲೇ ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ. ಉಪ್ಪೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಎಣ್ಣೆಯಲ್ಲಿ ಕಾಳು ಕಾಯಿಗಳೆಲ್ಲ ಬೆಂದಷ್ಟು ಅಂದರೆ ಹಸಿ ಸ್ಮೆಲ್ ಹೋದಷ್ಟು ಸಾಂಬಾರು ಟೇಸ್ಟಾಗಿರುತ್ತೆ. ಹಾಗಾಗಿ ಮೊದಲೇ ಒಂದು 5 ನಿಮಿಷ ಬಾಡಿಸ್ಕೊಂಡ್ರೆ ಸಾಕು. ಬಾಡಿಸಿದಾದ್ಮೇಲೆ ರುಬ್ಬಿರೋಂಥ ಮಸಾಲೆನ ಹಾಕ್ತಾಯಿದ್ದೀನಿ. ನಿಮಗೆಲ್ಲ ವಿಡಿಯೋದಲ್ಲಿ ಆ ಕಡೆ ಸೈಡಲ್ಲೆಲ್ಲ ನಿಮಗೆ ಮಾವಿನ ಹಣ್ಣು ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ಅದು ಕೂಡ ನಮ್ಮನೆ ಹತ್ರನೇ ಸಿಕ್ಕಿರೋ ಮಾವಿನ ಹಣ್ಣು. ನಮ್ಮನೆ ಪಕ್ಕದಲ್ಲೇ ಮಾವಿನ ಮರ ಎಲ್ಲ ಇದೆ. ಹಲಸಿನ ಮರನೂ ಕೂಡ ಫ್ರೆಂಡ್ ಮನೇಲೆಲ್ಲ ಇದೆ, ಹಾಗಾಗಿ ಅವ್ರ ಮನೆಗಳಲ್ಲಿ ಇಸ್ಕೊಬಂದು ಮಾಡ್ತಾಯಿದ್ದೀನಿ. ಮಾವಿನ ಹಣ್ಣು ನಮ್ಮನೆ ಪಕ್ಕದಲ್ಲೇ ಇರೋದ್ರಿಂದ ಸೀಸನ್ನಲ್ಲಿ ಫ್ರೂಟ್ ಸಿಗ್ತಿರೋದ್ರಿಂದ ತುಂಬಾ ಖುಷಿಯಾಗಿದೆ. ಚೆನ್ನಾಗಿ ತಿನ್ಬೋದಲ್ವ, ಹಾಗಾಗಿ ತುಂಬ ಚೆನ್ನಾಗಿದೆ. ಮಾವಿನ ಹಣ್ಣು ಕೂಡ ತುಂಬ ಸ್ವೀಟಾಗಿದೆ. ಮಸಾಲೆ ಎಲ್ಲ ಹಾಕಿದ್ಮೇಲೆ ಆ ಜಾರ್ಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದನ್ನೆಲ್ಲ ತೊಳ್ಕೊಂಡು ಹಾಕ್ಕೊತಾ ಇದ್ದೀನಿ. ನಿಮಗೆ ಸಾಂಬಾರು ಯಾವ ಥರ ಬೇಕು, ಸ್ವಲ್ಪ ಗಟ್ಟಿ ಬೇಕಾ ತೆಳು ಬೇಕಾ ಅಂತ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ. ನಾನು ಇನ್ನೂ ಸ್ವಲ್ಪ ನೀರನ್ನ ಹಾಕ್ತೀನಿ, ಗಟ್ಟಿನೇ ಇದೆ ಸಾಂಬಾರು, ಹಾಗಾಗಿ ಇನ್ನೂ ಸ್ವಲ್ಪ ನೀರನ್ನ ಹಾಕ್ಕೊತೀನಿ. ನಿಮಗೆ ಯಾವ ಥರ ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಹೆಚ್ಚು ಕಮ್ಮಿ ಅಂದ್ರೂ ಒಂದು 5ರಿಂದ 6 ಲೋಟ ನೀರನ್ನ ಹಾಕಿದ್ದೀನಿ. ಜಾಸ್ತಿ ಸಾಂಬಾರು ಆವಾಗಲೇ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ನಲ್ಲ, ಅದರಿಂದ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ. ಮಸಾಲೆ ಕೂಡ ಜಾಸ್ತಿನೇ ಇತ್ತಲ್ವ, ಹಾಗಾಗಿ ಒಂದು 5ರಿಂದ 6 ಗ್ಲಾಸಷ್ಟು ನೀರನ್ನ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಕರೆಕ್ಟಾಗಿದೆ, ತೆಳುನೂ ಇಲ್ಲ ಗಟ್ಟಿನೂ ಇಲ್ಲ, ಕರೆಕ್ಟಾಗಿದೆ ಸಾಂಬಾರ್ದು ಹದ. ಹಲಸಿನಕಾಯಲ್ಲಿ ಬಸ್ಸಾರು ಕೂಡ ಮಾಡ್ತಾರೆ, ಅದು ಕೂಡ ಒಂದಿನ ರೆಸಿಪಿನ ತೋರಿಸ್ತೀನಿ. ನಾನಿಲ್ಲಿ ಸಾಂಬಾರನ್ನ ಟೇಸ್ಟ್ ನೋಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಉಪ್ಪೆಲ್ಲ ನೋಡಬೇಕಂದ್ರೆ ಟೇಸ್ಟ್ ನೋಡೇ ಹಾಕೋದು, ಸಪ್ಪೆ ಆಗಿದೆಯೋ ಕರೆಕ್ಟಾಗಿದೆಯೋ ಅಂತೇಳಿ ರುಚಿ ನೋಡೇ ಹಾಕೋದು. ಕೆಲವೊಬ್ಬರಿಗೆ ಗೊತ್ತಾಗ್ಬಿಡುತ್ತೆ ಹಂಗೇನೆ, ಬಟ್ ನಾನಂತೂ ರುಚಿ ನೋಡೇ ಹಾಕೋದು. ಸ್ವಲ್ಪ ಉಪ್ಪು ಜಾಸ್ತಿ ಆಗಿಬಿಟ್ರೆ ಕಷ್ಟ ಅಲ್ವಾ, ತಿನ್ನೋಕ್ಕಾಗಲ್ಲ. ಅದರಿಂದ ಸ್ವಲ್ಪ ಕಡಿಮೆನೇ ಹಾಕಿರ್ತೀನಿ ಮೊದಲು. ಆಮೇಲೆ ಕುದಿಯೋ ಟೈಮಲ್ಲಿ ಸ್ವಲ್ಪ ರುಚಿ ನೋಡಿಬಿಟ್ಟು ಮತ್ತೆ ಬೇಕು ಅನಿಸಿದ್ರೆ ಉಪ್ಪನ್ನ ಹಾಕ್ಕೊತೀನಿ. ಇಲ್ಲಿ ನಾನು ಮತ್ತೆ ಉಪ್ಪನ್ನ ಹಾಕಿದ್ದೀನಿ. ಮೊದಲೇ ಸ್ವಲ್ಪ ಕಾಳಿಗೆ ಹಾಕಿದ್ನಲ್ವ, ಸ್ವಲ್ಪ ಸಪ್ಪೆ ಆಗಿತ್ತು, ಹಾಗಾಗಿ ಮತ್ತೆ ನಾನು ಉಪ್ಪನ್ನ ಹಾಕಿದ್ದೀನಿ. ನೋಡಿ ಅದು ನಾನು ಟೇಸ್ಟ್ ನೋಡಿದ್ನಲ್ವ, ಅದೇ ಥರ ನಾನು ನೋಡ್ತೀನಿ ಅಂತೇಳಿ ನನ್ನ ಮಗನೂ ಕೂಡ ನನಗೂ ಹಾಕು ಅಂತ ಕೇಳ್ತಾ ಇದ್ದ, ಅವನಿಗೂ ಕೂಡ ಹಾಕ್ಕೊಡ್ತಾ ಇದ್ದೀನಿ. ಮಕ್ಕಳೇ ಹಂಗಲ್ವ, ನಾವೇನು ಮಾಡ್ತಿರ್ತೀವಿ ಅದನ್ನು ಮತ್ತೆ ರಿಪೀಟ್ ಮಾಡಬೇಕನ್ಸುತ್ತೆ, ಅದರಿಂದ ಅವನಿಗೂ ಕೂಡ ಕೊಡ್ತಾಯಿದ್ದೀನಿ. ನಾನು ಹಂಗೆ ಟೇಸ್ಟ್ ನೋಡಿದ್ದು, ಟೇಸ್ಟ್ ನೋಡಿಬಿಟ್ಟು ಸೂಪರ್ ಅಂತ ತೋರಿಸ್ತಾ ಇದ್ದಾನೆ. ಓಕೆ, ನೆಕ್ಸ್ಟ್ ಇವಾಗ ನೋಡಿ ಸಾಂಬಾರು ಕುದೀತಾ ಇದೆ. ಈ ಥರ ಸಾಂಬಾರು ಚೆನ್ನಾಗಿ ಕುದಿಬೇಕು, ಮಸಾಲೆ ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ವ. ಸಾಂಬಾರು ಕುದ್ಮೇಲೆ ನೀವು ಕುಕ್ಕರ್ ಮುಚ್ಚಳನ ಮುಚ್ಚಿ. ನಾನಂತೂ ಕುದ್ದಿ ಚೆನ್ನಾಗಿ 10 ನಿಮಿಷ ಕುದಿಸ್ಬಿಟ್ಟೆ ಕುಕ್ಕರ್ ಮುಚ್ಚಳನ ಮುಚ್ಚೋದು. ಕೆಲವೊಬ್ರು ಹಾಗೇ ಮುಚ್ತಾರೆ, ಅದು ಅವ್ರಿಗೆ ಹಿಂಗೆ ಅನಿಸುತ್ತೆ ಆ ಥರ. ಬಟ್ ನನಗಂತೂ ಈ ಥರ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ಮೇಲೆ ಮುಚ್ಚಿದ್ರೆ ಚೆನ್ನಾಗಿ ಅನಿಸುತ್ತೆ ಸಾಂಬಾರು. ಹಾಗಾಗಿ ಸಾಂಬಾರು ಅಂತಲ್ಲ, ಪಲಾವು ಸಾಂಬಾರುಗಳು ಏನೇ ಮಾಡಿದ್ರು ನಾನು ಚೆನ್ನಾಗಿ ಕುದ್ಮೇಲೆ ನಾನು ಕುಕ್ಕರ್ ಮುಚ್ಚಳ ಮುಚ್ಚೋದು. ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು 2 ವಿಷಲ್ ಹಾಕ್ಸಿದ್ರೆ ಸಾಕು. ಹಲಸಿನಕಾಯಿ ಹಾಕಿರೋದ್ರಿಂದ 1 ವಿಷಲ್ ಸಾಕು, ಬಟ್ ಕಾಳುಗಳೆಲ್ಲ ಬೇಯಬೇಕಲ್ವ, ಅದಕ್ಕೋಸ್ಕರ 2 ವಿಷಲ್ ಹಾಕ್ಸಿದ್ದೀನಿ. 2 ವಿಷಲ್ ಹಾಕ್ಸಿ ನೋಡಿ ಕುಕ್ಕರೆಲ್ಲ ತಣ್ಣಗಾಗಿದೆ. ಸಾಂಬಾರು ತೋರಿಸ್ತೀನಿ ಹೇಗಾಗಿದೆ ಅಂತೇಳಿ. ತುಂಬ ಚೆನ್ನಾಗಾಕಿತ್ತು ಸಾಂಬಾರು, ಡೆಫಿನೆಟಾಗಿ ಟ್ರೈ ಮಾಡಿ. ಸೀಸನ್ ಇದ್ದಾಗಂತೂ ಸಿಕ್ಕಿದ್ರೆ ಬಿಡಲೇಬೇಡಿ, ಕಂಪಲ್ಸರಿ ತಿನ್ನಕ್ಕಂತೂ ಟ್ರೈ ಮಾಡಿ. ನಾನಂತೂ ಇಲ್ಲಿ ಎಲ್ಲಾದರೂ ಸಿಕ್ಕಿದ್ರೆ ಬಿಡೋದೆಲ್ಲ, ಅವ್ರು ಕೇಳಿನಾರು ಇಸ್ಕೊಬಂದು ಏನಾದ್ರು ಮಾಡ್ತಾಯಿರ್ತೀನಿ. ಸಾಂಬಾರಾಗಲಿ ಬೇರೆ ಇನ್ನೊಂದೇನಾರಾಗಲಿ ಇಸ್ಕೊಬಂದು ಮಾಡ್ತಾಯಿರ್ತೀನಿ. ತುಂಬ ಚೆನ್ನಾಗಿರುತ್ತೆ. ಮುದ್ದೆಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಮುದ್ದೆ ಕೂಡ ನಾನು ಮಾಡಿದ್ದೆ, ಅದು ತುಂಬ ಚೆನ್ನಾಗಿತ್ತು. ಇದ್ರ ಜೊತೆಗೆ ನಾನು ನೆಂಚ್ಕೊಳ್ಳೋಕೆ ಮಾವಿನ ಹಣ್ಣೆ ಕೊಡ್ತಾಯಿದ್ದೆ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನೆಂಚ್ಕೊಳ್ತೀನಿ. ಅದಕ್ಕೆ ಪ್ಲೀಸ್ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ರೆಸಿಪಿನ ಟ್ರೈ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ ಬಿಸಿ ಬಿಸಿ ಮುದ್ದೆ ಜೊತೆಗೆ ನಾನು ತುಪ್ಪ ಅಥವಾ ಬೆಣ್ಣೆ, ನಾನು ಎಲ್ಲ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ತುಪ್ಪ ಅಥವಾ ಬೆಣ್ಣೆನ ನಾವು ಜಾಸ್ತಿ ತಿನ್ನೋಕ್ಕೆ ಇಷ್ಟಪಡ್ತೀವಿ ಅಂಥೇಳಿ. ತುಪ್ಪ ಅಂತೂ ಕಂಪಲ್ಸರಿ ಇರುತ್ತೆ, ಬೆಣ್ಣೆ ಸಿಗೋದಿಲ್ಲ, ಹಾಗಾಗಿ ತುಪ್ಪ ಅಂತೂ ಇದ್ದೇ ಇರುತ್ತೆ. ನೋಡಿ ಹಲಸಿನಕಾಯಿ ಕೂಡ ತುಂಬ ಚೆನ್ನಾಗಿ ಬೆಂದಿತ್ತು. ಮುದ್ದೆ ಜೊತೆಗೆ ಸೂಪರ್ ಕಾಂಬಿನೇಷನ್. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹೇಳ್ತಾ ಇದ್ದೀನಿ, ತುಂಬ ಜನ ನೋಡ್ತಾ ಇದ್ದಾರೆ ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇಷ್ಟ ಆಯಿತು ಅಂತ ಹೇಳಿದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಕಮೆಂಟ್ ಮಾಡೋದು ಮರಿಬೇಡಿ. ರೆಸಿಪಿಗಳನ್ನ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ಅಂತೇಳಿ. ಮುಂದೆ ಮತ್ತೆ ಇನ್ನೂ ರೆಸಿಪಿಗಳನ್ನ ತೊಗೊಂಬರ್ತೀನಿ. ಸಿಂಪಲ್ಲಾಗಿ ಈಸಿಯಾಗಿರುವಂಥ ರೆಸಿಪಿಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಹೀಗೆ ನಮ್ಮ ಚಾನಲ್ ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.